ಅವರ ಇತ್ತೀಚಿನ ಹೇಳಿಕೆಗಳು ಹಿರಿತನದ ಮುತ್ಸದ್ದಿತನದ ಹೇಳಿಕೆಗಳಾಗಿ ಕಾಣಿಸ್ತಾ ಇಲ್ಲ. ಅದು ಹತಾಶವಾಗಿರ್ತಕ್ಕಂಥ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರಲ್ಲಿ ಅವರು ಕೊಟ್ಟ ಹೇಳಿಕೆಗಳು ಕಾಣ್ತಾ ಇದೆ. ಕೇರಳದಲ್ಲಿ ಹೇಳಿಕೆಗಳು, ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿ, ಬಿಜೆಪಿನ ಗುಜರಾತ್ನ ಜನ ಅನಕ್ಷರಸ್ಥ ಜನ ಗೆಲ್ಲಿಸಿರ್ಬೋದು, ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ ಅಂತ ಹೇಳಿ ಆ ಮೂಲಕ ಗುಜರಾತಿನ ಜನತೆಯನ್ನು ಅಪಮಾನಿಸಿದರು. ಅಷ್ಟು ಮಾತ್ರ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇದ್ದಾರೆ. ಅಂದರೆ ಈ ಕರ್ನಾಟಕದ ಜನರು ಬಿಜೆಪಿ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತರ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವೇನು ಹೇಳಿಕೆ ಕೊಟ್ರಿ? ಬಿಜೆಪಿ ಮತ್ತು RSSನ ವಿಷ ಸರ್ಪ ಬೋಧಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನ ಪ್ರಚೋದಿಸುವ ಕೆಲಸ ಮಾಡಿ ನೀವು ನಮಾಜ್ ಮಾಡ್ತಿದ್ರು. ನಮಾಜನ್ನು ಬಿಟ್ಟು ಬಿಜೆಪಿ ಮತ್ತು RSS ವಿಷ ಸರ್ಪವನ್ನು ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾರಿದ್ರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀವಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ? ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಅಂದರೆ ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರ? ಇದು ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಬಿಜೆಪಿ RSSನವ್ರನ್ನ ಕೊಲ್ಲಿ ಅನ್ನೋದು ದ್ವೇಷ ಆಗಲ್ವಾ? ಯಾಕೆ ಮುಖ್ಯಮಂತ್ರಿಗಳು ಮಾತಾಡಿಲ್ಲ? ಮರಿ ಖರ್ಗೆ ಅವರು ಏನು ಹೇಳ್ತೀರಿ? ಇದು ನಿಮ್ಮ ತಂದೆಯವ್ರ ಮಾತು ದ್ವೇಷ ಭಾಷಣದ ವ್ಯಾಪ್ತಿ ಬರಲ್ವಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.